ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯಾವುದೇ ಸಂದರ್ಭದಲ್ಲಿ ಯುದ್ಧ ಎದುರಾಗಬಹುದು ಎನ್ನುವ ಸಂಕಷ್ಟದ ಪರಿಸ್ಥಿತಿ ಇದೆ. ಎರಡೂ ದೇಶಗಳ ನಡುವೆ ಇರುವ ಒಂದು ಪ್ರಮುಖ ಶಸ್ತ್ರಾಸ್ತ್ರ ಇದೀಗ ವಿಶ್ವಕ್ಕೆ ತಲೆನೋವನ್ನು ತಂದೊಡ್ಡಿದೆ. ಒಂದೊಮ್ಮೆ ಈ ದೇಶಗಳ ನಡುವೆ ಯುದ್ಧ ತೀವ್ರಗೊಂಡ್ರೆ ಮುಂದಿನ ಪರಿಸ್ಥಿತಿ ಏನು ಅನ್ನೋದು ಈಗ ಇರುವಂತಹ ಆತಂಕ. ವಿಶ್ವದ ಕೆಲವು ರಾಷ್ಟ್ರಗಳಲ್ಲಿ ಮಾತ್ರ ಈ ಪ್ರಮುಖ ಆಯುಧ ಅಥವಾ ಶಸ್ತ್ರಾಸ್ತ್ರವಿದೆ. ಅದರಲ್ಲಿ ಭಾರತ ಹಾಗೂ ಪಾಕಿಸ್ತಾನವು ಸೇರಿರೋದು ಈಗ ಇರುವಂತಹ ಆತಂಕಕ್ಕೆ ಕಾರಣ. ಒಂದೊಮ್ಮೆ ಯುದ್ಧ ತೀವ್ರ ಸ್ವರೂಪವನ್ನು ಪಡೆದುಕೊಂಡ್ರೆ ಭಾರತ ಹಾಗೂ ಪಾಕ್ ಮಾತ್ರವಲ್ಲದೆ ಇಡೀ ವಿಶ್ವಕ್ಕೆ ಸಂಕಷ್ಟ ತಪ್ಪಿದ್ದಲ್ಲ. ಇಷ್ಟಕ್ಕೂ ಏನಿದು ಅನ್ನೋದನ್ನ ನೋಡೋದಾದ್ರೆ, ಭಾರತ ಹಾಗೂ ಪಾಕ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ತೀವ್ರಗೊಳ್ತಾ ಇದೆ. ಪಾಕಿಸ್ತಾನ ಯುದ್ಧೋನ್ಮಾದದಲ್ಲಿ ಮುಳುಗಿದೆ. ಆ ದೇಶದ ಜನ ಪಾಕ್ ಸರ್ಕಾರದ ವಿರುದ್ಧವಿದ್ರೆ ಪಾಕ್ ಸರ್ಕಾರಕ್ಕೆ ಯುದ್ಧದಿಂದ ಲಾಭವೇ ಜಾಸ್ತಿ ಎನ್ನುವ ಮಾತಿದೆ. ಇದಕ್ಕೆ ಮುಖ್ಯ ಕಾರಣ ಯುದ್ಧ ಅಥವಾ ಸಂಕಷ್ಟದ ಸಂದರ್ಭದಲ್ಲಿ ಜನ ಒಂದಾಗ್ತಾರೆ, ಸರ್ಕಾರಕ್ಕೆ ಬೆಂಬಲವನ್ನ ಕೊಡ್ತಾರೆ, ತನ್ನತ್ತ ಜನರನ್ನ ಸೆಳೆದುಕೊಳ್ಳಬಹುದು ಅನ್ನುವಂಥದ್ದು ಪಾಕಿಸ್ತಾನದ ಲೆಕ್ಕಾಚಾರ ಆಗಿದೆ. ಆದರೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧ ನಡೆದ್ರೆ ವಿಶ್ವಕ್ಕೆ ಸಂಕಷ್ಟ ತಪ್ಪಿದ್ದಲ್ಲ. ಭಾರತ ಹಾಗೂ ಪಾಕ್ ದೇಶ ನ್ಯೂಕ್ಲಿಯರ್ ಬಾಂಬ್ ಇರುವಂತಹ ಪ್ರಮುಖ ರಾಷ್ಟ್ರಗಳು. ನಮ್ಮ ಮತ್ತು ಪಾಕ್ ಬಳಿ ನ್ಯೂಕ್ಲಿಯರ್ ಅಣುವಸ್ತ್ರ ಪರಮಾಣು ಇವೆ. ಇದು ಭಾರತ ಸೇರಿದಂತೆ ವಿಶ್ವದ 9 ರಾಷ್ಟ್ರಗಳ ಬಳಿ ಮಾತ್ರ ಇದೆ. ಜಗತ್ತು ಈಗಾಗಲೇ ಒಮ್ಮೆ ನ್ಯೂಕ್ಲಿಯರ್ ಬಾಂಬ್ನ ಪರಿಣಾಮ ಹಾಗೂ ತೀವ್ರತೆಯ ಸಂಕಷ್ಟವನ್ನು ನೋಡಿದೆ. ಆ ಭಯಾನಕ ಕ್ಷಣಗಳಿಂದ ಜಪಾನ್ ಜನ ಇನ್ನೂ ಹೊರಗೆ ಬಂದಿಲ್ಲ. ಇಂದಿಗೂ ಕೂಡ ಅಲ್ಲಿನ ಜನ ನ್ಯೂಕ್ಲಿಯರ್ ಬಗ್ಗೆ ಕೇಳಿದ್ರೆ ಬೆಚ್ಚಿ ಬೀಳ್ತಾರೆ. 1945ರಲ್ಲಿ ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿಯ ನಗರಗಳ ಮೇಲೆ ನ್ಯೂಕ್ಲಿಯರ್ ಬಾಂಬ್ ದಾಳಿಯನ್ನು ಅಮೆರಿಕ ದೇಶವು ಮಾಡಿತ್ತು. ಯುದ್ಧದಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಬಳಸಿದ ಮೊದಲ ಹಾಗೂ ಏಕೈಕ ದೇಶ ಅಮೆರಿಕ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧ ನಡೆದ್ರೆ ನ್ಯೂಕ್ಲಿಯರ್ ಬಾಂಬ್ ಬಳಕೆ ಮಾಡುವ ಬೆದರಿಕೆಯನ್ನ ಪಾಕಿಸ್ತಾನ ಹಾಕಿದೆ. ಭಾರತದ ಬಳಿಯೂ ಪಾಕ್ಗಿಂತ ಹೆಚ್ಚೇ ನ್ಯೂಕ್ಲಿಯರ್ ವೆಪನ್ಗಳು ಹೊಂದಿದೆ. ಆದರೆ ಭಾರತ ತನ್ನ ಬದ್ಧತೆಯನ್ನು ಪ್ರದರ್ಶಿಸ್ತಾ ಇದ್ದು ಪಾಕ್ನಂತೆ ಯಾವುದೇ ಪ್ರಚೋದನಾತ್ಮಕ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಇನ್ನು 9 ದೇಶಗಳ ಬಳಿ ಇದೆ ನ್ಯೂಕ್ಲಿಯರ್. ಹೌದು, ಭಾರತ ಸೇರಿದಂತೆ ವಿಶ್ವದ 9 ರಾಷ್ಟ್ರಗಳ ಬಳಿ ಮಾತ್ರ ನ್ಯೂಕ್ಲಿಯರ್ ಇದೆ. ರಷ್ಯಾ, ಅಮೆರಿಕ ಅಂದರೆ ಯುನೈಟೆಡ್ ಸ್ಟೇಟ್ಸ್, ಚೀನಾ, ಫ್ರಾನ್ಸ್, ಇಂಗ್ಲೆಂಡ್, ಯುನೈಟೆಡ್ ಕಿಂಗ್ಡಮ್, ಭಾರತ, ಪಾಕಿಸ್ತಾನ್, ಇಸ್ರೇಲ್ ಹಾಗೂ ಉತ್ತರ ಕೊರಿಯಾ ದೇಶಗಳು ಪರಮಾಣು ಶಸ್ತ್ರಸಜ್ಜಿತವಾಗಿವೆ. ಇನ್ನು ಸ್ನೇಹಿತರೆ, ಪಾಕ್ಗೆ ಕೌಂಟರ್ ಕೊಡುವ ಸಲುವಾಗಿ ಭಾರತಕ್ಕೆ ರಷ್ಯಾದ ಹೊಸ ವಾಯುರಕ್ಷಣಾ ಕ್ಷಿಪಣಿ ಬಂದಿದೆ. ಹೌದು, ಭಾರತ ತನ್ನ ಸಾಮರ್ಥ್ಯಗಳಿಗೆ ಪ್ರಮುಖ ಉತ್ತೇಜನವಾಗಿ ಭಾರತದ ಸೇನೆಗೆ ರಷ್ಯಾ ಮೂಲದ ಈಗ್ಲಾ-ಎಸ್ ಕ್ಷಿಪಣಿಗಳ ಹೊಸ ಸರಬರಾಜುಗಳನ್ನು ಸ್ವೀಕರಿಸಿದೆ. ಅತಿ ಕಡಿಮೆ ವ್ಯಾಪ್ತಿಯ ವಾಯುರಕ್ಷಣಾ ವ್ಯವಸ್ಥೆಗಳು ಭಾರತೀಯ ಸೇನೆಯ ವಾಯುರಕ್ಷಣೆಯ ಪ್ರಮುಖ ಭಾಗವಾಗಿದೆ. ಇನ್ನು ಕೇಂದ್ರ ಸರ್ಕಾರ ಭಾರತೀಯ ಸೇನೆಗೆ ನೀಡಿದ ತುರ್ತು ಖರೀದಿ ಅಧಿಕಾರಗಳ ಅಡಿಯಲ್ಲಿ ಸಹಿ ಹಾಕಲಾದ ಒಪ್ಪಂದದ ಭಾಗವಾಗಿ ಇದೀಗ ಈಗ್ಲಾ-ಎಸ್ ಕ್ಷಿಪಣಿಗಳ ಹೊಸ ಸರಬರಾಜುಗಳನ್ನು ಸ್ವೀಕರಿಸಲಾಗಿದೆ. ಈಗ್ಲಾ-ಎಸ್ ವಾಯುರಕ್ಷಣಾ ಕ್ಷಿಪಣಿಗಳ ಹೊಸ ಸರಬರಾಜುಗಳನ್ನು ಭಾರತೀಯ ಸೇನೆ 2 ವಾರಗಳ ಹಿಂದೆಯೇ ಸ್ವೀಕರಿಸಿದೆ. ಗಡಿಗಳಲ್ಲಿ ಶತ್ರು ಯುದ್ಧ ವಿಮಾನಗಳು, ಚಾಪರ್ಗಳು ಮತ್ತು ಡ್ರೋನ್ಗಳಿಂದ ಬರುವ ಬೆದರಿಕೆಯನ್ನು ನಿಭಾಯಿಸಲಿಕ್ಕೆ ಇವು ಸಹಾಯವನ್ನು ಮಾಡ್ತವೆ ಅಂತ ಹೇಳಿ ರಕ್ಷಣಾ ಮೂಲಗಳು ತಿಳಿಸಿವೆ. ಸುಮಾರು 260 ಕೋಟಿ ರೂಪಾಯಿ ಮೌಲ್ಯದ ಈ ಒಪ್ಪಂದ ವಿಶೇಷವಾಗಿ ಪಶ್ಚಿಮ ವಲಯದ ಮುಂಭಾಗದ ಪ್ರದೇಶಗಳಲ್ಲಿ ವಾಯುರಕ್ಷಣಾ ಪಡೆಗಳ ಬಲವನ್ನು ಹೆಚ್ಚಿಸುವಂತಹ ನಿರೀಕ್ಷೆ ಇದೆ ಅಂತ ಹೇಳಿ ತಿಳಿಸಲಾಗಿದೆ. ಇನ್ನು ಭಾರತೀಯ ವಾಯುಪಡೆಯು ಇನ್ಫ್ರಾರೆಡ್ ಸೆನ್ಸಾರ್ ಆಧಾರಿತ VSHORADS ವಾಯುರಕ್ಷಣಾ ಕ್ಷಿಪಣಿಗಳಿಗೂ ಇದೇ ರೀತಿಯ ಒಪ್ಪಂದವನ್ನು ಆರಿಸಿಕೊಂಡಿದೆ. ಇನ್ನು ಭಾರತೀಯ ವಾಯುಪಡೆಗಳು ಕಳೆದ ಕೆಲವು ವರ್ಷಗಳಿಂದ ತುರ್ತು ಮತ್ತು ಫಾಸ್ಟ್ ಟ್ರ್ಯಾಕ್ ಖರೀದಿಗಳ ಮೂಲಕ ತನ್ನ ಉಗ್ರಾಣದಲ್ಲಿರುವಂತಹ ವಸ್ತುಗಳನ್ನು ಹೆಚ್ಚಿಸ್ತಾ ಇದೆ. ಇನ್ನು ಹೆಚ್ಚಿನ ವೇಗದ ಕಾರ್ಯಾಚರಣೆಗಳ ಮೂಲಕ ನೌಕಾಪಡೆಗಳನ್ನು ಚಲಾಯಿಸಲಿಕ್ಕೆ ಬಿಡಿ ಭಾಗಗಳು ಮತ್ತು ಇತರ ಉಪಕರಣಗಳ ಮೇಲೆ ಪ್ರಮುಖ ಗಮನವನ್ನು ಹರಿಸಲಾಗಿದೆ. ಸ್ನೇಹಿತರೆ, ಏಪ್ರಿಲ್ 22ರಂದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯಲ್ಲಿ 26 ಪ್ರವಾಸಿಗರು ಸಾವನ್ನಪ್ಪಿದಂತಹ ಘಟನೆಯ ನಂತರ ಭಾರತ ಪಾಕ್ ನಡುವೆ ಯುದ್ಧ ಸನ್ನಿವೇಶ ತೀವ್ರಗೊಳ್ತಾ ಇರುವಂತಹ ನಡುವೆಯೇ ಇವತ್ತು ವಾಯುಪಡೆ ಮುಖ್ಯಸ್ಥ ಏರ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿರುವಂತಹ ಬೆಳವಣಿಗೆ ನಡೆದಿರೋದು ವರದಿಯಾಗಿದೆ. ಪ್ರಧಾನಿ ನಿವಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಮಾತುಕತೆ ನಡೆಸಿದ ನಂತರ ವಾಯುಪಡೆ ಮುಖ್ಯಸ್ಥ ಸಿಂಗ್ ಅವರು ಹೋಗಿರೋದಾಗಿ ವರದಿ ಹೇಳ್ತಾ ಇದೆ. ಇನ್ನು ಪ್ರಧಾನಿ ಮೋದಿ ಅವರು ಇತ್ತೀಚೆಗಷ್ಟೇ ಭದ್ರತಾ ಸಂಪುಟ ಸಮಿತಿ ಹಾಗೂ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆಯನ್ನು ನಡೆಸಿದ ನಂತರ ವಾಯುಪಡೆ ಮುಖ್ಯಸ್ಥರ ಜೊತೆಗೆ ಪ್ರಧಾನಿ ಮಾತುಕತೆಯನ್ನು ನಡೆಸಿದ್ದಾರೆ. CCPA ಅನ್ನ ಸೂಪರ್ ಕ್ಯಾಬಿನೆಟ್ ಅಂತ ಕರೆಯಲಾಗ್ತದೆ. ಅದಕ್ಕೆ ಕಾರಣ
ಕೇಂದ್ರ ಸಚಿವರನ್ನೊಳಗೊಂಡಂತಹ ಈ ಸಭೆ ಸೂಪರ್ ಕ್ಯಾಬಿನೆಟ್ ಅಂತಾರೆ. 2019ರಲ್ಲಿ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ನಂತರ ಅದಕ್ಕೆ ಪ್ರತೀಕಾರಕ್ಕಾಗಿ ಭಾರತ ಬಾಲಾಕೋಟ್ ವೈಮಾನಿಕ ದಾಳಿ ನಡೆಸುವಂತಹ ಸಂದರ್ಭದಲ್ಲಿ ಈ CCPA ಸಭೆಯನ್ನು ನಡೆಸಲಾಗಿತ್ತು. ಇನ್ನು ಮೊನ್ನೆ ನಡೆದಂತಹ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಪಾಕ್ ಮೇಲೆ ನಡೆಸುವ ದಾಳಿ ಸಮಯ ಹಾಗೂ ಯಾವ ಮಾದರಿ ದಾಳಿ ಅನ್ನುವಂಥದ್ದನ್ನು ನಿರ್ಧರಿಸುವ ಪೂರ್ಣ ಅಧಿಕಾರವನ್ನು ಸೇನೆಗೆ ಕೊಟ್ಟಿದ್ರು. ಇನ್ನು ಪ್ರಧಾನಿ ಮೋದಿ ಅವರ ಲೋಕ ಕಲ್ಯಾಣ್ ಮಾರ್ಗದಲ್ಲಿರುವಂತಹ ನಿವಾಸದಲ್ಲಿ 90 ನಿಮಿಷಗಳ ಕಾಲ ನಡೆದಂತಹ ಮಹತ್ವದ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಸೇನಾ ದಂಡಾಧಿಕಾರಿ ಅನಿಲ್ ಚೌಹಾಣ್, ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ, ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಹಾಗೂ ವಾಯುಪಡೆ ಮುಖ್ಯಸ್ಥ ಏರ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಹಾಜರಾಗಿದ್ದರು. ಸ್ನೇಹಿತರೆ, ಭಾರತದ ಗಡಿಯಲ್ಲಿ ಬೇಹುಗಾರಿಕೆ ನಡೆಸ್ತಾ ಇದ್ದಂತಹ ಪಾಕಿಸ್ತಾನಿ ರೇಂಜರ್ಸ್ ಯೋಧನನ್ನ ಭಾರತದ ಗಡಿ ಭದ್ರತಾ ಪಡೆ ನಿನ್ನೆ ವಶಕ್ಕೆ ಪಡೆದುಕೊಂಡಿದೆ. ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿ ಗಡಿ ಭದ್ರತಾ ಪಡೆ BSF ಸಿಬ್ಬಂದಿ ಪಾಕಿಸ್ತಾನಿ ರೇಂಜರ್ನನ್ನ ಬಂಧಿಸಿದ್ದಾರೆ. ಗಡಿಯೊಳಗೆ ನುಸುಳಲಿಕ್ಕೆ ಯತ್ನಿಸ್ತಾ ಇದ್ದಾಗ ಆತನನ್ನ ಬಂಧಿಸಲಾಗಿದೆ. ಹತ್ತಿರದ ಪ್ರದೇಶಗಳಲ್ಲಿ ಬೇಹುಗಾರಿಕೆ ಸ್ಪೈಯಿಂಗ್ ನಡೆಸ್ತಾ ಇದ್ದಂತಹ ಬಹವಲ್ಪುರ್ ವಲಯದಿಂದ BSF ಪಾಕಿಸ್ತಾನಿ ರೇಂಜರ್ನನ್ನ ಬಂಧಿಸಿದ್ದಾಗಿ ವರದಿಯಾಗಿದೆ. ಇನ್ನು BSF ಕಾನ್ಸ್ಟೇಬಲ್ ಒಬ್ಬ 1 ವಾರಕ್ಕೂ ಹೆಚ್ಚು ಕಾಲ ಆಯಿತು ಇನ್ನೂ ಕೂಡ ಪಾಕಿಸ್ತಾನದಲ್ಲಿ ವಶದಲ್ಲಿದ್ದಾನೆ. ಅವರ ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ. ಇನ್ನು ಕಳೆದ ಬುಧವಾರ ಆಕಸ್ಮಿಕವಾಗಿ ಪಾಕಿಸ್ತಾನದ ಗಡಿಯನ್ನು ದಾಟಿದ್ದಂತಹ BSF ಕಾನ್ಸ್ಟೇಬಲ್ ಪೂರ್ಣಂ ಕುಮಾರ್ ಶಾ ಆತನನ್ನ ಪಾಕಿಸ್ತಾನಿ ರೇಂಜರ್ಸ್ ವಶಕ್ಕೆ ಪಡೆದುಕೊಂಡಿದ್ರು. ಅವರ ಸುರಕ್ಷತೆಗಾಗಿ ಅವರನ್ನು ಬಿಡುಗಡೆ ಮಾಡಿ ಅಂತ ಹೇಳಿ ಹಲವು ಸುತ್ತಿನ ಮಾತುಕತೆ ನಡೆಸಲಾಗಿದೆ. ಆದರೂ ಕೂಡ ಇನ್ನೂ ಅವರು ಹೊರಗೆ ಬಂದಿಲ್ಲ. ಇದರ ನಡುವೆಯೇ ಮುಯ್ಯಿಗೆ ಮುಯ್ಯಿ ಅನ್ನುವಂತೆ ಪಾಕಿಸ್ತಾನಿ ರೇಂಜರ್ಸ್ ಅನ್ನ ಭಾರತದ ಯೋಧರು ವಶಕ್ಕೆ ಪಡೆದಿದ್ದಾರೆ. ಶಸ್ತ್ರಾಸ್ತ್ರ ಸಂಗ್ರಹಗಳ ಕೊರತೆಯನ್ನು ಎದುರಿಸ್ತಾ ಇರುವಂತಹ ಪಾಕಿಸ್ತಾನ ಒಂದು ವೇಳೆ ಯುದ್ಧವನ್ನ ಮಾಡಿಬಿಟ್ರೆ 4 ದಿನಗಳಲ್ಲಿ ಅದರ ಬಳಿ ಇರುವಂತಹ ಎಲ್ಲಾ ಶಸ್ತ್ರಾಸ್ತ್ರಗಳು ಮುಗಿದು ಹೋಗುತ್ತೆ ಅಂತ ಹೇಳಿ ವರದಿಗಳು ಹೇಳಿವೆ. ಪಾಕಿಸ್ತಾನದ ಬಳಿ ಶಸ್ತ್ರಾಸ್ತ್ರಗಳ ಸಂಗ್ರಹ 4 ದಿನಗಳ ಯುದ್ಧಕ್ಕೆ ಆಗುವಷ್ಟು ಮಾತ್ರ ಇದೆ. ಅಲ್ಲದೆ ಯುದ್ಧ ವಿಮಾನಗಳ ಕೊರತೆ ಕೂಡ ಸಾಕಷ್ಟು ಇದೆ ಅಂತ ಹೇಳಲಾಗಿದೆ. ಇನ್ನು ಪಾಕಿಸ್ತಾನಕ್ಕೆ ಯುಕ್ರೇನ್ ಮತ್ತು ಇಸ್ರೇಲ್ನಿಂದ ಹೆಚ್ಚಿನ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳು ಪೂರೈಕೆ ಆಗ್ತಾ ಇದ್ವು. ಆದರೆ ಈ ಎರಡೂ ದೇಶಗಳು ಯುದ್ಧವನ್ನು ಎದುರಿಸ್ತಾ ಇವೆ. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳು ಪೂರೈಸುವವರು ಇಲ್ಲದಂತಾಗಿದೆ. ಇನ್ನು ಇದೇ ವೇಳೆ ಬಲೂಚಿಸ್ತಾನ ಉಗ್ರರ ಹಾವಳಿ ಹಾಗೂ ರೈಲು ಹೈಜಾಕ್ ಪ್ರಕರಣ ಮುಂತಾದವುಗಳಿಂದ ಶಸ್ತ್ರಾಸ್ತ್ರಗಳ ಸಂಗ್ರಹದಲ್ಲಿ ಕೊರತೆ ಎದುರಿಸ್ತಾ ಇದೆ. ಇದರಿಂದ ಯುದ್ಧ ಒಂದು ವೇಳೆ ನಡೆದು ಬಿಟ್ಟರೆ 96 ಗಂಟೆಯಲ್ಲೇ ಶಸ್ತ್ರಾಸ್ತ್ರಗಳು ಮುಗಿದು ಹೋಗಲಿವೆ. ಇನ್ನು M109 ಹೌರ್ತೇಸ್ ಬಾಂಬರ್ಗಳಿಗೆ ಬಳಸುವಂತಹ 155 M ಶೆಲ್ ಹಾಗೂ BM-21ನಲ್ಲಿ ಬಳಸುವಂತಹ 122 M ಶೆಲ್ಗಳ ಕೊರತೆ ಪಾಕಿಸ್ತಾನವನ್ನು ಕಾಡ್ತಾ ಇದೆ. 155 M ಶೆಲ್ಗಳನ್ನು ಯುಕ್ರೇನ್ ಕಳುಹಿಸಿಕೊಡಲಾಗಿದೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.